ಎಲ್ರಿಗೂ ನಮಸ್ಕಾರ. HCB ಆಗ್ರೋ ಇಂಡಸ್ಟ್ರೀಸ್ ಇಂದ ತುಂಬಾ ರೈತರು ಕೇಳ್ತಿದ್ದಲ್ಲ 143 ಮಾಡಲು. ಅದನ್ನ ನಿಮಗೆ ಯಾವ್ದಾದ್ರು ಅಂಗಡಿಗೆ ಹೋದಾಗ ಅಥವಾ ಯಾವ್ದಾದ್ರು ಶಾಪಿಗೆ ಹೋದಾಗ ಅದ್ರಲ್ಲಿ ಬೇಸಿಕ್ ನೆಸೆಸಿಟೀಸ್ ಏನಿದೆ, ಅದನ್ನ ಏನೇನು ನೋಡ್ಬೇಕು ಆ ಇಂಜಿನ್ ಅಲ್ಲಿ ಅನ್ನೋದನ್ನ ರಕ್ಷಿತ್ ಅವ್ರು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾರೆ. ಇದು GL45 ನಿಮ್ಗೆ 143R ಮಾಡಲು ವಿತ್ ನಿಮ್ಗೆ ಸ್ಟೇಬಲ್ ಕಾರ್ಬೇಟರ್ ಬರುತ್ತೆ, ವಿತ್ KSK ಕ್ಲಚ್. ಇದ್ರದ್ದು ಕಂಪ್ಲೀಟ್ ಮಾಹಿತಿ ಈಗ ಇವರು ರಕ್ಷಿತ್ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ. ಸರ್, ಈಗ ಇದರಲ್ಲಿ ಹೋಂಡಾ ಟೈಪ್ ಹ್ಯಾಂಡಲ್ ಇರುತ್ತೆ. ಇದು ಈಸಿ ಹ್ಯಾಂಡ್ಲಿಂಗ್ ಇರುತ್ತೆ. ನಿಮಗೆ ಎಕ್ಸ್ಲೇಟರ್ ಕೊಡೋಕ್ಕೂ ಫ್ರೀ ಇರುತ್ತೆ. ಇದು ಸಿಂಗಲ್ ಚೋಕ್ ಇರುತ್ತೆ, ಚೈಲ್ಡ್ ಲಾಕ್ ಬರಲ್ಲ ಇದರಲ್ಲಿ. ಸಿಂಗಲ್ ಟ್ರಿಗರ್ ಇರುತ್ತೆ, ಅಂದ್ರೆ ಯೂಸರಿಗೆ ಈಸಿ ಆಗುತ್ತೆ. ಈಸಿ ಆಗುತ್ತೆ. ಬೇರೆ ಯಾವುದೇ ರೀತಿ ನಿಮ್ಗೆ ಇಲ್ಲಿ ಲಾಕ್ ಚೈಲ್ಡ್ ಲಾಕ್ ಇದ್ರೆ ಸ್ಟಕ್ ಆಗೋದು, ಆಮೇಲೆ ಟೈಟ್ ಬರೋದು, ಈ ತರ ಎಲ್ಲ ಆಗುತ್ತೆ ಸಮಸ್ಯೆ. ಹಾಗಾಗಿ ಹೋಂಡಾ ಟೈಪ್ ಹ್ಯಾಂಡಲ್ ಈಸಿ ಆಗುತ್ತೆ. ಓಕೆ, ಜಸ್ಟ್ ಆಕ್ಸಿಲೇಟರ್ ಕೇಬಲ್ ಆನ್ ಆಫ್ ಸ್ವಿಚ್ ಎರಡೇ ಇರುತ್ತೆ. ಇದು ಹೋಂಡಾ ಟೈಪ್ ಹ್ಯಾಂಡಲ್ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಟ್ರಿಗಲ್ ಫ್ರೀ ಇರುತ್ತೆ. ಮತ್ತೆ ಇದಕ್ಕೆ ಯಾವುದೇ ರೀತಿ ಕಲ್ಲು, ಕಸ, ಮಣ್ಣು ಅಥವಾ ನೀರು ಒಳಗಡೆ ಹೋಗೋ ಆಪ್ಷನ್ ಇರಲ್ಲ. ಆಮೇಲೆ ಇಲ್ಲಿ ಬೇರೆ ಹ್ಯಾಂಡ್ ಅಲ್ಲಿ ಚೈಲ್ಡ್ ಲಾಕ್ ಇರುತ್ತೆ. ಅದಿದ್ದಾಗ ಏನಾಗುತ್ತೆ, ನಿಮ್ಗೆ ಕಲ್ಲು, ಕಸ, ಮಣ್ಣು ಎಲ್ಲ ಒಳಗೆ ಹೋಗಿ ಸ್ಟಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ನ್ಯೂ ಟೈಪ್ ಬರೋದು ಈ ತರ ಬರ್ತಾ ಇದೆ. ನ್ಯೂ ಟೈಪ್ ಹೋಂಡಾ ಟೈಪ್ ಇದೆಲ್ಲ ಇದೇ ಟೈಪ್ ಇರುತ್ತೆ. ನಿಮ್ಗೆ ಹ್ಯಾಂಡ್ಲಿಂಗು ಈಸಿ ಆಗುತ್ತೆ. ಸರ್, ಇದ ಮಿಷಿನ್ ತಗೊಳ್ಬೇಕಾದ್ರೆ ಕ್ಲಚ್ ಯಾವ ತರ ನೋಡ್ಬೇಕಾಗುತ್ತೆ? KSK ಕ್ಲಚ್ ಟಾಪ್ ಅಲ್ಲಿ ಇರೋದು. ನೀವು ಮೆಟಲ್ ಕ್ಲಚ್ KSK ಅಂತ ಇಲ್ಲಿ ಮೆನ್ಷನ್ ಇರುತ್ತೆ. ಕೆಲವೆಲ್ಲ HL ಅಂತ ಇರುತ್ತೆ. ಅದು ನಿಮ್ಗೆ ಕ್ಲಚ್ ಲೈಫ್ ಕಮ್ಮಿ ಇರುತ್ತೆ. KSK ಕ್ಲಚ್ ಅಲ್ಲಿ ಕ್ಲಚ್ ಲೈಫ್ ಜಾಸ್ತಿ ಇರುತ್ತೆ. ನೀವು ಮಿಷನ್ ತಗೊಳ್ಬೇಕಾದ್ರೆ ಕ್ಲಚ್ ಅಲ್ಲಿ KSK ಇದೆಯಾ ಅಂತ ನೋಡ್ಬೇಕು. ಅದರಲ್ಲೂ 143R ಮಾಡಲಲ್ಲಿ ಮಾತ್ರ KSK ಅಂತ ಬರೋದು. ಈಗ ಅಂದ್ರೆ ನಾರ್ಮಲ್ ಬ್ರ್ಯಾಂಡಿಗೂ ಅವ್ರು KSK ಕ್ಲಚ್ ಗಳನ್ನ ಹಾಕಬಹುದು. ನಾರ್ಮಲ್ ಬ್ರ್ಯಾಂಡಿಗೆ KSK ಕ್ಲಚ್ ಇಲ್ಲ. ಇದು 143R ಅಲ್ಲಿ ಮಾತ್ರ. ಅಂದ್ರೆ 143R ಮಾಡಲಿಗೆ ಯಾವ್ದಕ್ಕೆ ಬೇಕಾದ್ರೂ KSK ಕ್ಲಚ್ ಹಾಕಬಹುದು. ಸರ್, ಇದು ಇಂಜಿನ್ ಸ್ಟಾರ್ಟರ್ ಅಸೆಂಬ್ಲಿ ಯಾವ ತರ ಬರುತ್ತೆ ಸರ್ ಇದು? ಸರ್, ಇದು 143 ಮಾಡಲಲ್ಲಿ ಈಸಿ ಸ್ಟಾರ್ಟರ್ ಬರುತ್ತೆ. ನಿಮಗೆ ಬೇರೆ ಮಿಷನ್ ಹೋಲ್ಸಿದ್ರೆ 45, 52 cc ಹೋಲ್ಸಿದ್ರೆ ಕಿಕ್ಕರ್ ಕಂಪ್ಲೇಂಟ್ ಎಲ್ಲ ಕಮ್ಮಿ ಇರುತ್ತೆ. ಅಂದ್ರೆ ಸ್ಟಾರ್ಟ್ ಆಗಿ ಕಟ್ ಆಗೋದು, ರೋಪ್ ಕಟ್ ಆಗೋದು, ಸ್ಪ್ರಿಂಗ್ ಕಟ್ ಆಗೋದು, ಆತರ ಸಮಸ್ಯೆಗಳು 143R ಮಾಡಲಲ್ಲಿ ಬರೋದಿಲ್ಲ ನಿಮಗೆ. ಎಸ್ಪೆಷಲಿ ಈ ತರ ಏನ್ ತೋರಿಸ್ತಾ ಇದೀವಿ ಈ ಮಾಡಲ್ ಅಲ್ಲಿ ಸ್ವಲ್ಪ ಕಮ್ಮಿ ಕಂಪ್ಲೇಂಟ್. ಸರ್, ಇದು ಟ್ಯಾಂಕ್ ಬಗ್ಗೆ ನೋಡೋದಾದ್ರೆ ಟ್ಯಾಂಕ್ ಏನು ಸ್ಪೆಷಾಲಿಟಿ ಇದೆ ಸರ್ ಇದರಲ್ಲಿ? ಟ್ಯಾಂಕ್ ಬಂದ್ಬಿಟ್ಟು ನಿಮ್ಗೆ 1 ಲೀಟರ್ ಕೆಪಾಸಿಟಿ ಇದೆ. ಇದರಲ್ಲಿ ಬೇರೆ ಬೇರೆ ಮಾಡಲ್ ಬೇರೆ ಬೇರೆ ತರ ಬರುತ್ತೆ. 900 ml, 1 ಲೀಟರ್, 1.2 ಈ ತರ ಬರುತ್ತೆ. ಇದು 143R ಅಲ್ಲಿ ಈ ಮಾಡಲ್ ಬಂದ್ಬಿಟ್ಟು 1 ಲೀಟರ್ ಬರುತ್ತೆ. ಆಮೇಲೆ ಟ್ಯಾಂಕ್ ಡ್ಯಾಮೇಜ್ ಆಗ್ಬಾರ್ದು ಅಂತ ಅವರು ಕ್ಲಾಂಪ್ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಕಿಕ್ ಇಳಿಬೇಕಾದ್ರೆ ಟ್ಯಾಂಕ್ ರೋಡ್ ಬೀಳ್ಬಾರ್ದು ಅಂತ ಮೆಟಲ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸರ್, ಈಗ ಪೆಟ್ರೋಲ್ ತುಂಬಾ ರೈತರಿಗೆ ಗೊತ್ತಾಗುತ್ತಲ್ಲ, ಅಂದ್ರೆ 2 ಸ್ಟ್ರೋಕ್ ಇಂಜಿನ್ ಇರೋದ್ರಿಂದ ಆಯಿಲ್ ಮಿಕ್ಸ್ ಬರುತ್ತಲ್ಲ, ಅದು ಯಾವ ತರ ಪ್ರೊಸೀಜರ್ ಅವ್ರು ಹೆಂಗ್ ಫಾಲೋ ಮಾಡ್ಬೇಕಾಗುತ್ತೆ? ಸರ್, ಈಗ ಅದೀಗ ಎಥನಾಲ್ ಜಾಸ್ತಿ ಇರೋದ್ರಿಂದ ಪೆಟ್ರೋಲ್ ಅಲ್ಲಿ ಈಗ 60 ml ತನಕ ಹಾಕ್ಬೇಕಾಗತ್ತೆ. ಯಾಕೆಂದ್ರೆ ಈಗ ಓವರ್ RPM ಏನಿರುತ್ತಲ್ವಾ, ಈಗ ಅದರಲ್ಲೂ 2 ಸ್ಟ್ರೋಕ್ ಅಲ್ಲಿ ನಿಮಗೆ RPM ಜಾಸ್ತಿ ಇರೋ ಮಿಷನ್ ಗಳಿಗೆ 60 ml ಹಾಕ್ಲೇಬೇಕು. ಈಗ ಆಯಿಲ್ ಜಾಸ್ತಿ ಹಾಕೋದ್ರಿಂದ ಅಡ್ವಾಂಟೇಜ್ ಇಂಜಿನಿಗೆ ಒಳ್ಳೇದು. ನೀವು ತುಂಬಾ ದಿನ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಇಟ್ಟು ಯೂಸ್ ಮಾಡಿದ್ರೆ ಪೆಟ್ರೋಲ್ ಡ್ರೈ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಜಾಸ್ತಿ ಆಯಿಲ್ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ಪರ್ ಲೀಟರ್ 60 ml ಹಾಕಬೇಕು. ಸರ್, ಇದು ಏರ್ ಫಿಲ್ಟರ್ ಕೆಲಸ ಏನು? ಇದು ಈ ಏರ್ ಫಿಲ್ಟರ್, ಈ ಮಾಡೆಲ್ ಬಂದಿರೋ ಏರ್ ಫಿಲ್ಟರ್ ಏನು ವ್ಯತ್ಯಾಸ ಇದೆ ಬೇರೆ ಮಿಷಿನ್ ಹೋಲಿಸಿದ್ರೆ? ಏರ್ ಫಿಲ್ಟರ್ ಎಷ್ಟು ಚೆನ್ನಾಗಿದೆ ಸರ್ ಇದು? ಇದರಲ್ಲಿ 143R ಮಾಡಲ್ ಅಲ್ಲಿ ಈಗ ಬರ್ತಾ ಇರೋದು ಡಬಲ್ ಏರ್ ಫಿಲ್ಟರ್ ಬರುತ್ತೆ. ಅಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಒಳಗಡೆ ಜಸ್ಟ್ ಹೋಗಬಾರ್ದು. ಅಂದ್ರೆ ಈಗ ಗಾಳಿಯಲ್ಲಿ ಬರುವಂತ ಧೂಳಿನ ಕಣ ಈ ತರದ್ದು ಯಾವ್ದು ಒಳಗಡೆ ಎಂಟ್ರಿ ಆಗ್ಬಾರ್ದು. ಮುಂಚೆ ಏನಂದ್ರೆ ಬರೀ ಸ್ಪಂಜ್ ಇಂದಿತ್ತು, ಈಗ ವಿತ್ ಕ್ಲಾತ್ ಇಂದು ಏರ್ ಫಿಲ್ಟರ್ ಹಾಕ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಸಣ್ಣ ಧೂಳು ಸಮೇತ ಮೈಕ್ರಾನ್ ಇದ್ರಲ್ಲೂ ಒಳಗೆ ಹೋಗಲ್ಲ. ಅಂದ್ರೆ ಈಗ ಇದು ಸ್ಪಂಜ್ ಇಂದ ಇರುತ್ತೆ, ಇದು ಕ್ಲಾತ್ ಇಂದ ಇರುತ್ತೆ. ಇದು ಕ್ಲಾತ್ ಇಂದ ಇರುತ್ತೆ. ಎರಡು ಇರೋದ್ರಿಂದ ನಿಮಗೆ ಇಂಜಿನ್ ಒಳಗೆ ಯಾವುದೇ ರೀತಿ ಧೂಳು ಎಂಟ್ರಿ ಆಗಲ್ಲ. ಇದು ನಾರ್ಮಲ್ ಆಗಿ ಬ್ರಷ್ ಕಟರ್ ಅಲ್ಲಿ ಏರ್ ಫಿಲ್ಟರ್ ಕೆಲಸ ಏನಾಗುತ್ತೆ ಸರ್? ಏನ್ ಕೆಲಸ ಮಾಡುತ್ತೆ ಏರ್ ಫಿಲ್ಟರ್? ಏರ್ ಫಿಲ್ಟರ್ ಅಲ್ಲಿ ಅದೇ ನೀವು ಹೊಡೆಯಂತ ಜಾಗದಲ್ಲಿ ಈಗ ಧೂಳು ಆಗ್ತಾ ಇರುತ್ತೆ. ಆ ಧೂಳು ನಿಮ್ ಇಂಜಿನ್ ಒಳಗೆ ಎಂಟ್ರಿ ಆಗ್ಬಾರ್ದು ಅಂತ ಏರ್ ಫಿಲ್ಟರ್ ಯೂಸ್ ಮಾಡ್ತಾರೆ. ಅದು ಯಾವಾಗ್ಲೂ ನೀವು ಒಂದು 10 ಅವರಿಗೆ ಒಂದ್ಸತಿ ಕ್ಲೀನ್ ಮಾಡ್ತಾ ಇರ್ಬೇಕು. ಕ್ಲೀನ್ ಮಾಡ್ತಾ ಇದನ್ನ ಪ್ಯೂರ್ ಪೆಟ್ರೋಲ್ ಅಲ್ಲಿ ಕ್ಲೀನ್ ಮಾಡ್ಬೇಕಾಗುತ್ತೆ. ಆಮೇಲೆ ಕ್ಲೀನ್ ಮಾಡಿ ಡ್ರೈ ಮಾಡಿ ಹಾಕಿ. ಇದು ಅಷ್ಟೇ, ಇದು ಕ್ಲಾತ್ ಏರ್ ಫಿಲ್ಟರ್ ನೀವು ಪೆಟ್ರೋಲ್ ಅಲ್ಲಿ ವಾಶ್ ಮಾಡಂಗಿಲ್ಲ, ಓನ್ಲಿ ಏರ್. ಏರ್ ಅಲ್ಲಿ ಕ್ಲೀನ್ ಮಾಡಿ ಹಾಕ್ಬೋದು. ಸರ್, ಫಾರ್ಮರ್ ಫ್ರೆಂಡ್ಲಿ ಲ್ಯಾಂಗ್ವೇಜ್ ಅಂದ್ರೆ ರೈತರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ ಕಾರ್ಬೇಟರ್ ಕೆಲಸ ಏನಾಗುತ್ತೆ ಸರ್? ಕಾರ್ಬೇಟರ್ ಕೆಲಸ ಏನಂದ್ರೆ ಫ್ಯೂಯಲ್ ಟ್ಯಾಂಕ್ ಇಂದ ಫ್ಯೂಯಲ್ ಅನ್ನ ಎತ್ತಿ ಏರು ಮತ್ತೆ ಪೆಟ್ರೋಲ್ ಅನ್ನ ಇಂಜಿನ್ ಕಳ್ಸಂತ ಒಂದು ಪಾರ್ಟ್. ಸರ್, ಇದು ತುಂಬಾ ಜನರು ಚೋಕ್ ಮೇಲಿಡದ ಕೆಳಗಿಡದ ಅಂತೆಲ್ಲ ಕೇಳ್ತಾರಲ್ಲ, ಏನ್ ಯಾವ ತರ ಹಿಂಗ್ ಪ್ರೊಸೆಸ್? ಚೋಕ್ ಮೇಲಿಡೋದ್ರಿಂದ ಏನಾಗುತ್ತೆ, ಕೆಳಗಿಡೋದ್ರಿಂದ ಏನಾಗುತ್ತೆ? ಸರ್, ನಾನು ಈಗ ಫಸ್ಟ್ ಹೇಳ್ದಂಗೆ ಚೋಕ್ ಅನ್ನೋದು ನಿಮಗೆ ಸ್ಟಾರ್ಟಿಂಗ್ ಮಾತ್ರ ಯೂಸ್ ಮಾಡಬೇಕು. ಇಂಜಿನ್ ಕೂಲ್ ಇದ್ದಾಗ ಚೋಕನ್ನ ಮೇಲ್ ಮಾಡಬೇಕು. ಮೇಲೆ ಅಂದ್ರೆ ನೋಡಿ, ಇದು ಏರ್ ಹೋಗಂತ ಜಾಗ. ಈ ಏರ್ ಹೋಗೋ ಜಾಗ ಇದೆಯಲ್ಲ, ಅದು ಸ್ಟಾರ್ಟಿಂಗ್ ಅಲ್ಲಿ ಕ್ಲೋಸ್ ಇರಬೇಕು. ಇದು ಕ್ಲೋಸ್ ಇರುತ್ತೆ, ಅದು ಕ್ಲೋಸ್ ಇರಬೇಕು. ರನ್ನಿಂಗ್ ಅಲ್ಲಿ ಓಪನ್ ಇರಬೇಕು. ಇದು ಕರೆಕ್ಟ್ ಆಗಿ ನೋಡ್ಕೋಬೇಕು. ಈಗ ಚೋಕ್ ಕ್ಲೋಸ್ ಮಾಡಿದೀವಿ. ಕ್ಲೋಸ್ ಮಾಡಿದಾಗ ನಿಮ್ಗೆ ಏರ್ ಕಮ್ಮಿ ಹೋಗುತ್ತೆ, ಇಂಜಿನಿಗೆ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ. ಅಂದ್ರೆ ಇಂಜಿನ್ ಕೂಲ್ ಇದ್ದಾಗ ಪೆಟ್ರೋಲ್ ಜಾಸ್ತಿ ಕೇಳುತ್ತೆ ಇಂಜಿನ್, ಅದಕ್ಕೋಸ್ಕರ ಕ್ಲೋಸ್ ಇಡ್ಬೇಕು. ಆಮೇಲೆ ಸ್ಟಾರ್ಟ್ ಆದಾಗ
ಚೋಕನ್ನ ಓಪನ್ ಮಾಡಬೇಕು, ಕೆಳಗೆ ಇದು ಓಪನ್ ಆಯ್ತು, ಇಲ್ಲಿ ಏರ್ ಏರ್ ಪಾಸ್ ಆಗುತ್ತೆ, ಹಾ. ಫ್ಯೂಯಲ್ ಕಮ್ಮಿ ಹೋಗುತ್ತೆ ಇಂಜಿನ್. ಓಕೆ, ಅವಾಗ ಕ್ಲೀನ್ ಆಗಿ ಮಿಕ್ಸರ್ ಆಗಿ ಸ್ಟಾರ್ಟ್ ಸ್ಟಾರ್ಟ್ ರನ್ನಿಂಗ್, ಇದು ರನ್ನಿಂಗ್ ಕಂಡೀಷನ್. ಹಾ. ಅಕಸ್ಮಾತ್ ನೀವು ಚೋಕ್ ಹಾಕಿ ಈ ತರ ಕ್ಲೋಸ್ ಇದ್ದಾಗ ಓಕೆ ನೀವು ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಹಾ. ಇಂಜಿನ್ ರೈಸ್ ಆಗಲ್ಲ. ಯಾಕೆ ಅಂದ್ರೆ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ, ಏರ್ ಕಮ್ಮಿ ಹೋಗುತ್ತೆ, ಓಕೆ. ಹಾಗಾಗಿ ಇಂಜಿನ್ ರೈಸ್ ಆಗಲ್ಲ. ಯಾವಾಗ್ಲೂ ಏನಂದ್ರೆ ಕೂಲಿಂಗ್ ಇದ್ದಾಗ ಮಾತ್ರ ಆನ್ ಅಲ್ಲಿ ಇರಬೇಕು, ಹೌದು, ಯೂಸ್ ಮಾಡೋ ಸಮಯದಲ್ಲಿ ಚೋಕ್ ಕೆಳಗಿರ್ಬೇಕು. ಸರ್, ಈಗ 143 ಮಾಡಲು ಕಾರ್ಬೇಟರ್ ಅಲ್ಲಿ ಡಯಾಫಾರ್ಮ್ ಟೈಪ್ ಅಂತ ಹೇಳ್ತಾರೆ ಇದಕ್ಕೆ. 143R ಗೆ ಯೂಸ್ ಮಾಡೋಂಥ ಕಾರ್ಬೇಟರ್. ಮತ್ತೊಂದು ಏನಂದ್ರೆ, ನೀವು ಕಾರ್ಬೇಟರ್ ಈಗ ಯಾವ ಮಿಷನ್ ತಗೋತೀರಾ, ಯಾವ ಪ್ರೈಸ್ ಅಲ್ಲಿ ಆ ಪ್ರೈಸ್ ತಕ್ಕಂತೆ ಕಾರ್ಬೇಟರ್ ಹಾಕಿರ್ತಾರೆ. ನೀವು ಈಗ ಕಮ್ಮಿ ರೇಟ್ ಇಂದ ಮಿಷನ್ ತಗೊಂಡಾಗ ಕಾರ್ಬೇಟರ್ ಕ್ವಾಲಿಟಿ ಅಷ್ಟೇ ಕಮ್ಮಿ ಇರುತ್ತೆ. ನಿಮ್ಗೆ ಯಾವ ರೇಟಿನ ಮಿಷನ್ ನೀವು ತಗೋತೀರೋ ನಿಮ್ಗೆ ಅಷ್ಟು ಒಳ್ಳೆ ಕಾರ್ಬೇಟರ್ ಅದ್ರಲ್ಲಿ ಇರುತ್ತೆ. ರೇಟ್ ಜಾಸ್ತಿ ಇದೆ ಅಂದ್ರೆ ಅದ್ರಲ್ಲಿ ಒಳ್ಳೆ ಕಾರ್ಬೇಟರ್ ಹಾಕಿರ್ತಾರೆ. ಓಕೆ, ಒಟ್ಟಿಗೆ ರೈತರು ನೋಡಿ ತಗೋಬೇಕಾಗೋದು ಅವ್ರ ಕೆಲಸ. ಚೆಕ್ ಮಾಡಿ ಇದು ಈ ತರ ಇರುತ್ತೆ ಕಾರ್ಬೇಟರ್, ಇದರಲ್ಲಿ ನಿಮ್ಗೆ ಬೇರೆ ಬೇರೆ ಟೈಪ್ ಇಂದು ಎಲ್ಲ ಬರುತ್ತೆ. ಸೊ ಅದನ್ನ ನೋಡಿ ಚೆಕ್ ಮಾಡಿ ತಗೊಳ್ಳೋಂತ ಕೆಲಸ ರೈತರು ಮಾಡ್ಬೇಕಾಗುತ್ತೆ. ರೈತರಿಗೆ ಇನ್ನೊಂದು ವಿಷಯ ಏನು ಹೇಳೋದಂದ್ರೆ, ನೀವು ಎಷ್ಟು ಕಮ್ಮಿ ರೇಟಿನ ಮಿಷಿನ್ ತಗೋತೀರೋ ಅಷ್ಟು ಕಮ್ಮಿ ಕ್ವಾಲಿಟಿದು ಕಾರ್ಬೇಟರ್ ನಿಮ್ಗೆ ಸಿಗುತ್ತೆ. ಸರ್, ಕಾರ್ಬೇಟರ್ ಕೆಲಸ ಮಾಡೋದು ಹೆಂಗ್ ಡೀಟೇಲ್ ಆಗಿ ಹೆಂಗ್ ಹೇಳ್ಬೋದು ಸರ್? ಈಗ ರೈತರ ಭಾಷೆಯಲ್ಲಿ ಅರ್ಥ ಆಗೋ ತರ ಸಿಂಪಲ್ ಆಗಿ ಯಾವ ತರ ಹೇಳ್ಬೋದು ಸರ್? ಕಾರ್ಬೇಟರ್ ಅಂದ್ರೆ ನಿಮ್ಗೆ ಫ್ಯೂಯಲ್ ಟ್ಯಾಂಕ್ ಇಂದ ಪೆಟ್ರೋಲ್ ಅನ್ನ ಕಾರ್ಬೇಟರ್ ತಗೊಳ್ಳೋದು. ಆಮೇಲೆ ಏರ್ ಜೊತೆ ಮಿಕ್ಸ್ ಆಗುತ್ತೆ ಕಾರ್ಬೇಟರ್. ಅಂದ್ರೆ ಪೆಟ್ರೋಲ್ ಏರ್ ಅನ್ನ ಮಿಕ್ಸ್ ಮಾಡಿ ಇಂಜಿನ್ ಒಳಗೆ ಕಳ್ಸೋಂತ ಒಂದು ಪಾರ್ಟ್. ಸರ್, ಇದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ನಿಮ್ಗೆ ಇಂಜಿನ್ ಅಲ್ಲಿ ಜರ್ಕ್ ಬರುತ್ತೆ, ಇಲ್ಲ ಅಂದ್ರೆ ಸ್ಟಾರ್ಟ್ ಆಗಲ್ಲ, ಪೆಟ್ರೋಲ್ ಜಾಸ್ತಿ ಹೋದ್ರು ಸ್ಟಾರ್ಟ್ ಆಗಲ್ಲ, ತುಂಬಾ ಇಶ್ಯೂಸ್ ಬರಕ್ ಶುರು ಆಗುತ್ತೆ. ನೀವು ಏನಂದ್ರೆ ಕಾರ್ಬೇಟರ್ ಬಿಚ್ಚಿ ಕ್ಲೀನ್ ಮಾಡಿ ಅಥವಾ ಬೇರೆ ಕಾರ್ಬೇಟರ್ ಹಾಕಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಈ ಕಾರ್ಬೇಟರ್ ಕಂಪ್ಲೀಟ್ ಇದೆಯೋ ಇಲ್ವೋ ಅಂತ. ಬ್ರಷ್ ಕಟ್ ಹಾರ್ಟ್ ಅಂತ ನಾವು ಯಾಕೆ ಕಾರ್ಬೇಟರ್ ನ ಕರೆಯೋದಂದ್ರೆ, ಫ್ಯೂಯಲ್ ಕಾರ್ಬೇಟರ್ ಎಂಟ್ರಿ ಆಗುತ್ತೆ, ಆದ್ರೆ ನೆಕ್ಸ್ಟ್ ರಿಟರ್ನ್ ಇಲ್ಲೇ ಆಗುತ್ತೆ, ಆಕ್ಸಿಲೇಟರ್ ಥ್ರೋಟಲ್ ಇಲ್ಲೇ ಇರುತ್ತೆ. ಅದಾದ್ಮೇಲೆ ಏರ್ ನ ತಗೊಳ್ಳೋದು ಇಂಜಿನಿಗೆ ಕಾರ್ಬೇಟರ್ ಅಲ್ಲೇ. ಹಾಗಾಗಿ ನಿಮಗೆ ಎಲ್ಲಾ ಕೆಲಸಗಳು ಒಂದೇ ಕಡೆ ಆಗ್ತಾ ಇರುತ್ತೆ ಬ್ರಷ್ ಕಟರ್ ಅಲ್ಲಿ. ರೈತರಿಗೆ ಕಾರ್ಬೇಟರ್ ನೋಡಿ ಮಿಷಿನ್ ತಗೋಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು, ಒಳ್ಳೆ ಕಾರ್ಬೇಟರ್ ಇಂಜಿನ್ ಅಲ್ಲಿ ಇದ್ದಾಗ ನಿಮ್ಗೆ ಇಂಜಿನ್ ಯಾವ್ದೇ ರೀತಿ ಕಂಪ್ಲೇಂಟ್ ಬರಲ್ಲ. ಸರ್, ತುಂಬಾ ಜನ ರೈತರು ನಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ, ಹೊಸ ಇಂಜಿನ್ ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ. ಹೊಸ ಇಂಜಿನ್ ಅವ್ರು ತಗೊಂಡಾಗ ಹೀಟ್ ಆಗಕ್ಕೆ ಏನೇನ್ ಕಾರಣ ಇರ್ಬೋದು ಸರ್? ಹೊಸ ಇಂಜಿನ್ ತುಂಬಾ ಹೀಟ್ ಆಗ್ತಿದೆ ಅಂದ್ರೆ ಅವರು ಆಯಿಲ್ ಎಷ್ಟು ಹಾಕ್ತಿದ್ದಾರೆ ಫಸ್ಟ್ ನೋಡ್ಬೇಕಾಗುತ್ತೆ. ಈಗ ಏನ್ ರೆಕಮೆಂಡ್ ಮಾಡಿರ್ತಾರೆ 40 ml 60 ml, ಅದಕ್ಕಿಂತ ಕಮ್ಮಿ ಆಯಿಲ್ ಹಾಕಿದ್ರೆ ಹೀಟ್ ಆಗುತ್ತೆ. ಆ ರನ್ನಿಂಗ್ ಮಾಡೋ ಮೂಮೆಂಟ್ ಅಲ್ಲಿ ಆಕ್ಸಿಲೇಟರ್ ಬಿಟ್ಟು ಹೊಡೆದಾಗ ಏನಾಗುತ್ತೆ, ಇದ್ರಲ್ಲಿ ಒಂದು ಕೂಲಿಂಗ್ ಫ್ಯಾನ್ ಇರುತ್ತೆ, ಅಂದ್ರೆ ಫ್ಲೈ ವೀಲ್ ಅಲ್ಲೇ ಫ್ಯಾನ್ ಟೈಪ್ ಇರುತ್ತೆ. ಅದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ನಿಮ್ಗೆ ಹೊರಗಡೆ ಗಾಳಿನ ಎಳ್ಕೊಂಡು ಅಲ್ಲೋರ್ ಈ ಹೀಟ್ ಸಿಂಕ್ ಇದೆ ನೋಡಿ ಇಲ್ಲಿ ಬೋರ್ ಇಂದು, ಇದಕ್ಕೆಲ್ಲ ಏರ್ ಸಪ್ಲೈ ಮಾಡುತ್ತೆ. ಆ ರನ್ನಿಂಗ್ ಕಂಡೀಷನ್ ಇದ್ದಾಗ ನಿಮ್ಗೆ ಏರ್ ಸಪ್ಲೈ ಮಾಡುತ್ತೆ. ಯಾಕೆಂದ್ರೆ ಎಲ್ಲಾ ಇಂಜಿನ್ ಅಲ್ಲೂ ಒಂದು ಕೂಲಿಂಗ್ ಪಾರ್ಟ್ ಇರ್ಲೇಬೇಕು. ಆ ಕೆಲಸ ಈ ಫ್ಲೈ ವೀಲ್ ಮಾಡುತ್ತೆ. ನಿಮ್ಗೆ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಕಾರಿಗೆಲ್ಲ ರೇಡಿಯೇಟರ್ ಮತ್ತೆ ಕೂಲೆಂಟ್ ಹಾಕ್ತಾರಲ್ಲ, ಅದೇ ರೀತಿ ಇದಕ್ಕೆ ಆ ರೀತಿ ಏನು ಬರಲ್ಲ, ಇದು ಏರ್ ಕೂಲಿಂಗ್ ಇರುತ್ತೆ. ಆದ್ರಿಂದ ಇದು ಏರ್ ಕೂಲಿಂಗ್ ಕೆಲಸನ ಇದು ಮಾಡುತ್ತೆ. ಅದೇನ್ ಮಾಡುತ್ತೆ, ನಿಮ್ಗೆ ಸ್ಲೋ ಮತ್ತೆ ಫಾಸ್ಟ್ ಆದಾಗ ಕೂಲಿಂಗ್ ಕಮ್ಮಿ ಆಗುತ್ತೆ ಇಂಜಿನ್. ಅಂದ್ರೆ ಈಗ ಕಂಟಿನ್ಯೂಸ್ ಆಗಿ ಹೊಡೆಯೋದ್ರಿಂದ ನಿಮ್ಗೆ ಕೂಲಿಂಗ್ ಕಂಟಿನ್ಯೂಸ್ ಹೊಡೆದಾಗ ಅದು ಫ್ಯಾನ್ ವರ್ಕ್ ಆಗುತ್ತೆ, ಕ್ಲೀನ್ ಆಗಿ ಏರ್ ಸರ್ಕ್ಯುಲೇಷನ್ ಕ್ಲೀನ್ ಆಗುತ್ತೆ. ಈಗ ನೀವು ಬಿಟ್ಟು ಹೊಡೆಯೋದ್ರಿಂದ ಅದು ಸ್ಲೋ ಫಾಸ್ಟ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ನಿಮ್ಗೆ ಓವರ್ ಹೀಟ್ ಆಗ್ಬೇಕು. ಈಗ ಅವರು ಸ್ವಲ್ಪ ಹೊತ್ತು ಫಾಸ್ಟ್ ಹೊಡಿಯೋದು, ಸ್ವಲ್ಪ ಹೊತ್ತು ಸ್ಲೋ ಹೊಡಿಯೋದು, ಆಕ್ಸಿಲೇಟರ್ ಬಿಟ್ಟು ಹೊಡಿಯೋದು, ಆತರ ಮಾಡಿದಾಗ ಹೀಟಿಂಗ್ ಅದು ಒಂದು ಕಾರಣ ಇರ್ಬೋದು. ಒಂದು ಆಯಿಲ್ ಇಂದ ನಿಮ್ಗೆ ಆಯಿಲ್ ಕಮ್ಮಿ ಹಾಕಿದ್ರು ಹೀಟ್ ಆಗೋ ಚಾನ್ಸಸ್ ಇರುತ್ತೆ, ಆಕ್ಸಿಲೇಟರ್ ಹ್ಯಾಂಡಲ್ ಮಾಡೋ ರೀತಿಲೂ ನಿಮ್ಗೆ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ಸರ್, ಈಗ ಬೋರ್ನ ಇದು ರಿಮೂವ್ ಮಾಡೋ ಟೈಮ್ ಇದು ರಿಮೂವ್ ಮಾಡ್ತಾ ಇದ್ದೀನಿ. ಈ ತರ ಇರುತ್ತೆ ಬೋರ್. ಸರ್, ಇದು ಪಿಸ್ಟನ್, ಇದು ಕ್ರ್ಯಾಂಕ್. ಸರ್, ಇದು ಬೋರ್ ಪಾರ್ಟ್. ಸರ್, ಎಲ್ಲ ರೈತರಿಗೆ ಕನ್ಫ್ಯೂಷನ್ ಇರೋದು 2 ಸ್ಟ್ರೋಕ್ ಅಥವಾ 4 ಸ್ಟ್ರೋಕ್ ಅಲ್ಲಿ ಪವರ್ ಯಾವ್ದು ಜಾಸ್ತಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಆಬ್ವಿಯಸ್ಲಿ 2 ಸ್ಟ್ರೋಕ್ ಅಲ್ಲಿ ಪವರ್ ಜಾಸ್ತಿ ಇರುತ್ತೆ. ಏನಕ್ಕೆ ಪವರ್ ಜಾಸ್ತಿ ಇರುತ್ತೆ 2 ಸ್ಟ್ರೋಕ್ ಅಲ್ಲಿ? ಅಂದ್ರೆ 2 ಸ್ಟ್ರೋಕ್ ಅಲ್ಲಿ ಎವ್ರಿ ಸೈಕಲ್ ನಿಮ್ಗೆ ಪವರ್ ಜನರೇಟ್ ಆಗುತ್ತೆ, ಆದ್ರಿಂದ ನಿಮ್ಗೆ ಪವರ್ ಜಾಸ್ತಿ ಇರುತ್ತೆ. ಎಲ್ಲೂ ನಿಮ್ಗೆ ಫ್ರೀ ಸೈಕಲ್ ಇರಲ್ಲ. ಎವ್ರಿ ಸೈಕಲ್ ನಿಮ್ಗೆ ಪವರ್ ಬರ್ನಿಂಗ್ ಇರುತ್ತೆ. 4 ಸ್ಟ್ರೋಕ್ ಅಲ್ಲೂ ಬೇರೆ ಬೇರೆ ರೀತಿ ವರ್ಕಿಂಗ್ ಇರುತ್ತೆ. 2 ಸ್ಟ್ರೋಕ್ ಅಲ್ಲಿ ಏನಂದ್ರೆ ಪ್ರತಿ ಸೈಕಲ್ ಅಲ್ಲೂ ಬರ್ನಿಂಗ್ ಇರುತ್ತೆ. ಸೊ ಆಬ್ವಿಯಸ್ಲಿ ನಿಮ್ ಪವರ್ ಜಾಸ್ತಿ ಬರುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಪ್ರತಿ ಪಿಸ್ಟನ್ ಮೇಲೆ ಕೆಳಗೆ ಹೋದಾಗ ಒಂದು ಬರ್ನಿಂಗ್ ಇರುತ್ತೆ. ಅವಾಗ ನಿಮ್ಗೆ ಮಿಷಿನ್ ಅಲ್ಲಿ ಲೋಡ್ ಚೆನ್ನಾಗಿ ಸಿಗುತ್ತೆ. ಅದೇ ರೀತಿ HEB ಆಗ್ರೋ ಇಂಡಸ್ಟ್ರೀಸ್ ಪೇಜ್ ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.